ನಮಸ್ತೆ ಎಲ್ರಿಗೂ. ಸೂಪರಾದ ಪ್ರೋಟೀನ್ ರಿಚ್ ಸೋಯಾ ಕ್ರಮ್ಸ್ ಹೇಗೆ ಮಾಡೋದು ನೋಡೋಣವಾ. ಮೊದಲಿಗೆ ನೀರನ್ನು ಕುದಿಸಿ ಆ ಸೋಯಾ ಕ್ರಮ್ಸ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಬೆಂದಮೇಲೆ ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡಿ ಆ ಎಕ್ಸಸ್ ನೀರೆಲ್ಲ ಇರುತ್ತಲ್ಲ ಅದೆಲ್ಲ ಸ್ಕ್ವೀಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಬೇಕು. ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕಿ ಅದಾದಮೇಲೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಟೊಮೆಟೊವನ್ನು ಹಾಕೋಣ. ಸಣ್ಣದಾಗಿ ಹಚ್ಚಿರೋ ಟೊಮೆಟೊ ಹಾಕಿ ಸ್ವಲ್ಪ ಅರಿಶಿನ, ಆಮೇಲೆ ಅದಕ್ಕೆ ಫ್ರೈ ಮಾಡ್ತಾ ಉಪ್ಪು, ಒಣಮೆಣಸಿನ ಪುಡಿ, ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೋಣ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈಗ ನಾವು ಸ್ಕ್ವೀಸ್ ಮಾಡಿ ಪಕ್ಕದಲ್ಲಿಟ್ಟಿರುವಂಥ ಸೋಯಾ ಕ್ರಮ್ಸ್ನ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಂತರ ಈಗ ಅದನ್ನು ಒಂದು ಮುಚ್ಚಿಟ್ಟು ಒಂದು 30 ಸೆಕೆಂಡ್ಸ್ 1 ಮಿನಿಟ್ ಬೇಯಿಸಬೇಕು. ಅದಾದ ನಂತರ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ. ಈಗ ಅದಕ್ಕೆ ಸಣ್ಣದಾಗಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಸಿದ್ರೆ ತಿನ್ನಲು ರುಚಿಯಾದ ಸೋಯಾ ಕ್ರಮ್ಸ್ ಕರಿ ರೆಡಿ. ಚಪಾತಿ, ಪುಲ್ಕ, ರೋಟಿ ಏನಕ್ಕಾದರೂ ಸೂಪರಾಗಿರುತ್ತೆ.